ಕೊಪ್ಪಳ ಜಿಲ್ಲೆಯ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಹಾಗೂ ಕಿನ್ನಾಳ ಗ್ರಾಮ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ರೋವರ್ಸ್ ಮತ್ತು ರೇಂಜರ್ಸ್ ವಿದ್ಯಾರ್ಥಿಗಳಿಗೆ ಕಿನ್ನಾಳ ಕಲೆಗಳ ವಿಶೇಷ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ರಾಜ್ಯದ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರಸನ್ನ ಗಡಾದ, ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ಪ್ರಮೋದ ಕಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪಿಜಿಆರ್ ಸಿಂಧ್ಯಾ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಯುವ ಪೀಳಿಗೆ ಹೊಂದಿದ ದೇಶ ಭಾರತವಾಗಿದ್ದು, ಯುವ ಜನತೆ ಶಿಕ್ಷಣದ ಜೊತೆಗೆ ಕೌಶಲ್ಯಾಭಿವೃದ್ಧಿಗೂ ಮಹತ್ವ ನೀಡಬೇಕು. ಆ ಮೂಲಕ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸಲು ಯುವ ಜನತೆ ಕೊಡುಗೆ ನೀಡಬೇಕೆಂದು ತಿಳಿಸಿದರು. ಸ್ವಲ್ಪ ಉತ್ತಮವನ್ನಾಗಿ ನಾವು ಮಾಡಿ ಹೋಗ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಪ್ರಪಂಚ ಮಾಡೋದಿರಲಿ, ನಾವು ನಮ್ಮಷ್ಟಿಗಾದರೂ ಸ್ವಲ್ಪ ಉತ್ತಮವಾಗಿ ನಮ್ಮ ವಾತಾವರಣವನ್ನ, ನಮ್ಮ ಪರಿಸರವನ್ನ, ನಮ್ಮ ಮನೆಯ, ಕುಟುಂಬದ, ಗ್ರಾಮದ ಸ್ಥಿತಿಗತಿಯನ್ನು ಮಾಡಲಿಕ್ಕೆ ನಮಗೆ ಬಹಳ ಅವಕಾಶಗಳಿವೆ. ಡಾ ಸುರೇಶ ಬಿ ಇಟ್ನಾಳ, ಯುವ ಜನತೆ ಕೇವಲ ಕಂಪ್ಯೂಟರ್, ಮೊಬೈಲ್ಗಷ್ಟೇ ಸೀಮಿತರಾಗದೆ ಸಮಾಜದ ಆಗುಹೋಗುಗಳ ಅರಿವನ್ನು ಸಹ ಹೊಂದಬೇಕು. ಈ ದಿಸೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಯಾವ ರೀತಿ ಉತ್ತಮ ವ್ಯಕ್ತಿಯಾಗಿ ಬದುಕಬೇಕೆಂಬುದನ್ನು ತಿಳಿಸಲಾಗುತ್ತಿದೆ ಎಂದರು. ಕಿನ್ನಾಳ ಕಲೆ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದ್ದು. ಅದರ ಬಗ್ಗೆ ಕೂಡ ನಿಮ್ಗೆ ತಿಳಿದುಕೊಳ್ಳೋದಕ್ಕೆ ಇದಕ್ಕೆ GI ಟ್ಯಾಗ್ ಇದೆ. ಜಿಯೋಗ್ರಫಿಕಲ್ ಇಂಡಿಕೇಟರ್ ಅಂದ್ರೆ ಏನು, GI ಟ್ಯಾಗ್ ಇರೋದ್ರಿಂದ ಏನೇನು ಅನುಕೂಲ ಆಗುತ್ತೆ, ಈ ಕಲೆಯನ್ನ ಎಷ್ಟು ಜನ ಮಾಡ್ತಾ ಇದ್ದಾರೆ, ಇದು ಹೇಗೆ ನಶಿಸಿ ಹೋಗ್ತಾ ಇದೆ, ಇದನ್ನ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನೀವು ಕೂಡ ಇದ್ರ ಬಗ್ಗೆ ಪ್ರಚಾರವನ್ನ ನಿಮ್ಮ ಜಿಲ್ಲೆಗಳಿಗೆ ಹೋಗಿ ಪ್ರಚಾರ ಮಾಡಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರಸನ್ನ ಗಡಾದ, ಕಿನ್ನಾಳ ಗ್ರಾಮ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು, ಇಲ್ಲಿನ ಕರಕುಶಲ ವಸ್ತುಗಳ ತಯಾರಿಕೆ ಪ್ರಪಂಚಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ಜೊತೆಗೆ ಈ ರಾಜ್ಯದಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮವನ್ನ ಹೆಸರು ತಂದಿರ್ತಕ್ಕಂಥ ಕೀರ್ತಿ ಇವತ್ತು ಚಿತ್ರಗಾರ ಜನಾಂಗಕ್ಕೆ ಸಲ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿ ಬಯಸ್ತೇನೆ. ಡಾ ಪ್ರಮೋದ ಕಟ್ಟಿ, ಬಿದಿರು ಕಲೆ ಸೇರಿದಂತೆ ಇತರೆ ಕಲೆಗಳಿಗೆ ನೀಡಿರುವ ಮಹತ್ವ ಕಿನ್ನಾಳ ಕಲೆಗೂ ದೊರೆಯಬೇಕು. ಆ ಮೂಲಕ ಇಲ್ಲಿನ ಕಲೆಯನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸವಾಗಬೇಕೆಂದರು. ದಯವಿಟ್ಟು ಮುಂದಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ರಾಜ್ಯವನ್ನ ದಾಟಲಿ, ಅದೇ ರೀತಿ ನಮ್ಮ ದೇಶದ ಗಡಿಯನ್ನು ಕೂಡ ದಾಟಿ ಉತ್ತಮವಾದಂತಹ ಒಂದು ಈ ಕಲೆ ಏನಿದೆ, ಇದರ ಕಲೆಯ ಪರಿಚಯವನ್ನ ಜಗತ್ತಿನಾದ್ಯಂತ ಮಾಡತಕ್ಕಂತಹ ಒಂದು ಹೊಣೆಗಾರಿಕೆ ಏನಿದೆ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ನನ್ನ